ಡಿಕೆಶಿ ಬಳಿಕ ಪರಮಾಪ್ತನ ಬಾಯಲ್ಲಿ ಇದೀಗ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಮೊಳಗಿದೆ. ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಆಪ್ತ ಡಿಕೆ ಶಿವಕುಮಾರ್ ಆಪ್ತ ರಂಗನಾಥ್ ಪುನರುಚ್ಚರಿಸಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಎಂದ ಶಾಸಕ ರಂಗನಾಥ್, ನಾವು ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ ಈ ಲೈನು. ಡಿಕೆ ಶಿವಕುಮಾರ್ ಅವರು ಇದನ್ನು ಹೇಳಿರೋದ್ರಲ್ಲಿ ತಪ್ಪೇನು ಕಾಣಿಸಲಿಲ್ಲ ಅಂತ ಹೇಳಿದ್ರು. ಕುಣಿಗಲ್ ಶಾಸಕ, ತುಮಕೂರು ಕುಣಿಗಲ್ ಶಾಸಕ ರಂಗನಾಥ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಅದು ಹಾಡು ಬಹಳಷ್ಟು ಇಂಪಾಗಿದೆ. ಆದ್ರೆ ಏನು ಅಂತ ಅಂದ್ರೆ ಅದರಲ್ಲಿ ನಾನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಹಾಡೆ ಓದಾದ್ಮೇಲೆ ಓದ್ದೆ. ನಾನು ಏನ್ ಹೇಳುತ್ತೆ, ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ. ಸೊ ಅದ್ರಲ್ಲಿ ನನಗೇನಂತ ತಪ್ಪು ಕಾಣಿಸ್ಲಿಲ್ಲ. ಒಂದು, ಎರಡದು, ನಾವು ಸೆಕ್ಯುಲರ್ ಜಾತ್ಯತೀತ ಪಕ್ಷ. ನಾವು ಯಾವ ಮನುಷ್ಯನಲ್ಲಿ ಯಾವ ಪಕ್ಷದಲ್ಲಿ ಒಳ್ಳೆತನ ಇದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಹಾಡಲ್ಲಿ ಏನಂತ ವ್ಯವಸ್ಥೆ ಇಲ್ಲ. ಆದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಲಪಂಥೀಯರಾದಂಥ ಬಿಜೆಪಿಯವರು ಜಾತಿಯ ಧರ್ಮದ ಒಡಕನ್ನು ಮೂಡಿಸುವಂತ ವಿಚಾರದಲ್ಲಿ ನಾವು ಜಿದ್ದಿ ವಿರೋಧ ಮಾಡ್ತೇವೆ, ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಿಜೆಪಿಯವರ ಜೊತೆ ನಮ್ಮ ಐಡಿಯಾಲಜಿಗೂ ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಹೊಂದಿಕೆ ಆಗಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಇಲ್ಲ. ಬಟ್ ಆಡಿರೋಂಥ ವಿಚಾರನ RSS ಅಲ್ಲಿ ಈ ತರ ಇದೆ ಅಂತ ಹೇಳಿರೋಂಥದ್ದು ತಪ್ಪೇನು ಅಂತ ನಾನು ಕೇಳ್ತೇನೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಅದು ಡಿಕೆಶಿ ಬಳಿಕ ಪರಮಾಪ್ತನ ಬಾಯಲ್ಲಿ ಇದೀಗ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಮೊಳಗಿದೆ. ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಆಪ್ತ ಡಿಕೆ ಶಿವಕುಮಾರ್ ಆಪ್ತ ರಂಗನಾಥ್ ಪುನರುಚ್ಚರಿಸಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಎಂದ ಶಾಸಕ ರಂಗನಾಥ್, ನಾವು ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ ಈ ಲೈನು. ಡಿಕೆ ಶಿವಕುಮಾರ್ ಅವರು ಇದನ್ನು ಹೇಳಿರೋದ್ರಲ್ಲಿ ತಪ್ಪೇನು ಕಾಣಿಸಲಿಲ್ಲ ಅಂತ ಹೇಳಿದ್ರು. ಕುಣಿಗಲ್ ಶಾಸಕ, ತುಮಕೂರು ಕುಣಿಗಲ್ ಶಾಸಕ ರಂಗನಾಥ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಅದು ಹಾಡು ಬಹಳಷ್ಟು ಇಂಪಾಗಿದೆ. ಆದ್ರೆ ಏನು ಅಂತ ಅಂದ್ರೆ ಅದರಲ್ಲಿ ನಾನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಹಾಡೆ ಓದಾದ್ಮೇಲೆ ಓದ್ದೆ. ನಾನು ಏನ್ ಹೇಳುತ್ತೆ, ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ. ಸೊ ಅದ್ರಲ್ಲಿ ನನಗೇನಂತ ತಪ್ಪು ಕಾಣಿಸ್ಲಿಲ್ಲ. ಒಂದು, ಎರಡದು, ನಾವು ಸೆಕ್ಯುಲರ್ ಜಾತ್ಯತೀತ ಪಕ್ಷ. ನಾವು ಯಾವ ಮನುಷ್ಯನಲ್ಲಿ ಯಾವ ಪಕ್ಷದಲ್ಲಿ ಒಳ್ಳೆತನ ಇದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಹಾಡಲ್ಲಿ ಏನಂತ ವ್ಯವಸ್ಥೆ ಇಲ್ಲ. ಆದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಲಪಂಥೀಯರಾದಂಥ ಬಿಜೆಪಿಯವರು ಜಾತಿಯ ಧರ್ಮದ ಒಡಕನ್ನು ಮೂಡಿಸುವಂತ ವಿಚಾರದಲ್ಲಿ ನಾವು ಜಿದ್ದಿ ವಿರೋಧ ಮಾಡ್ತೇವೆ, ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಿಜೆಪಿಯವರ ಜೊತೆ ನಮ್ಮ ಐಡಿಯಾಲಜಿಗೂ ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಹೊಂದಿಕೆ ಆಗಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಇಲ್ಲ. ಬಟ್ ಆಡಿರೋಂಥ ವಿಚಾರನ RSS ಅಲ್ಲಿ ಈ ತರ ಇದೆ ಅಂತ ಹೇಳಿರೋಂಥದ್ದು ತಪ್ಪೇನು ಅಂತ ನಾನು ಕೇಳ್ತೇನೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಅದು ಡಿಕೆಶಿ ಬಳಿಕ ಪರಮಾಪ್ತನ ಬಾಯಲ್ಲಿ ಇದೀಗ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಮೊಳಗಿದೆ. ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಆಪ್ತ ಡಿಕೆ ಶಿವಕುಮಾರ್ ಆಪ್ತ ರಂಗನಾಥ್ ಪುನರುಚ್ಚರಿಸಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಎಂದ ಶಾಸಕ ರಂಗನಾಥ್, ನಾವು ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ ಈ ಲೈನು. ಡಿಕೆ ಶಿವಕುಮಾರ್ ಅವರು ಇದನ್ನು ಹೇಳಿರೋದ್ರಲ್ಲಿ ತಪ್ಪೇನು ಕಾಣಿಸಲಿಲ್ಲ ಅಂತ ಹೇಳಿದ್ರು. ಕುಣಿಗಲ್ ಶಾಸಕ, ತುಮಕೂರು ಕುಣಿಗಲ್ ಶಾಸಕ ರಂಗನಾಥ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ, ಅದು ಹಾಡು ಬಹಳಷ್ಟು ಇಂಪಾಗಿದೆ. ಆದ್ರೆ ಏನು ಅಂತ ಅಂದ್ರೆ ಅದರಲ್ಲಿ ನಾನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಹಾಡೆ ಓದಾದ್ಮೇಲೆ ಓದ್ದೆ. ನಾನು ಏನ್ ಹೇಳುತ್ತೆ, ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ. ಸೊ ಅದ್ರಲ್ಲಿ ನನಗೇನಂತ ತಪ್ಪು ಕಾಣಿಸ್ಲಿಲ್ಲ. ಒಂದು, ಎರಡದು, ನಾವು ಸೆಕ್ಯುಲರ್ ಜಾತ್ಯತೀತ ಪಕ್ಷ. ನಾವು ಯಾವ ಮನುಷ್ಯನಲ್ಲಿ ಯಾವ ಪಕ್ಷದಲ್ಲಿ ಒಳ್ಳೆತನ ಇದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಹಾಡಲ್ಲಿ ಏನಂತ ವ್ಯವಸ್ಥೆ ಇಲ್ಲ. ಆದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಲಪಂಥೀಯರಾದಂಥ ಬಿಜೆಪಿಯವರು ಜಾತಿಯ ಧರ್ಮದ ಒಡಕನ್ನು ಮೂಡಿಸುವಂತ ವಿಚಾರದಲ್ಲಿ ನಾವು ಜಿದ್ದಿ ವಿರೋಧ ಮಾಡ್ತೇವೆ, ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಿಜೆಪಿಯವರ ಜೊತೆ ನಮ್ಮ ಐಡಿಯಾಲಜಿಗೂ ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಹೊಂದಿಕೆ ಆಗಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಇಲ್ಲ. ಬಟ್ ಆಡಿರೋಂಥ ವಿಚಾರನ RSS ಅಲ್ಲಿ ಈ ತರ ಇದೆ ಅಂತ ಹೇಳಿರೋಂಥದ್ದು ತಪ್ಪೇನು ಅಂತ ನಾನು ಕೇಳ್ತೇನೆ.
ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು ಡಿಕೆಶಿ ಬಳಿಕ ಪರಮಾಪ್ತನ ಬಾಯಲ್ಲಿ ಇದೀಗ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಮೊಳಗಿದೆ. ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಆಪ್ತ ಡಿಕೆ ಶಿವಕುಮಾರ್ ಆಪ್ತ ರಂಗನಾಥ್ ಪುನರುಚ್ಚರಿಸಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಎಂದ ಶಾಸಕ ರಂಗನಾಥ್, ನಾವು ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ ಈ ಲೈನು. ಡಿಕೆ ಶಿವಕುಮಾರ್ ಅವರು ಇದನ್ನು ಹೇಳಿರೋದ್ರಲ್ಲಿ ತಪ್ಪೇನು ಕಾಣಿಸಲಿಲ್ಲ ಅಂತ ಹೇಳಿದ್ರು. ಕುಣಿಗಲ್ ಶಾಸಕ, ತುಮಕೂರು ಕುಣಿಗಲ್ ಶಾಸಕ ರಂಗನಾಥ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು ಹಾಡು ಬಹಳಷ್ಟು ಇಂಪಾಗಿದೆ. ಆದ್ರೆ ಏನು ಅಂತ ಅಂದ್ರೆ ಅದರಲ್ಲಿ ನಾನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹಾಡು ಓದಾದ್ಮೇಲೆ ಓದ್ದೆ. ನಾನು ಏನ್ ಹೇಳುತ್ತೆ, ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ. ಸೊ ಅದ್ರಲ್ಲಿ ಏನ್ ನನಗೇನಂತ ತಪ್ಪು ಕಾಣಿಸ್ಲಿಲ್ಲ. ಒಂದು, ಎರಡನೇದು, ನಾವು ಸೆಕ್ಯುಲರ್ ಜಾತ್ಯತೀತ ಪಕ್ಷ. ನಮ್ದು ಯಾವ್ಯಾವ ಮನುಷ್ಯನಲ್ಲಿ ಯಾವ್ಯಾವ ಪಕ್ಷದಲ್ಲಿ ಒಳ್ಳೆತನ ಇದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಹಾಡಲ್ಲಿ ಏನಂತ ವ್ಯವಸ್ಥೆ ಇಲ್ಲ. ಆದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಲಪಂಥೀಯರಾದಂಥ ಬಿಜೆಪಿಯವರು ಜಾತಿಯ ಧರ್ಮದ ಒಡಕನ್ನು ಮೂಡಿಸುವಂತ ವಿಚಾರದಲ್ಲಿ ನಾವು ಜಿದ್ದಿ ವಿರೋಧ ಮಾಡ್ತೇವೆ, ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಿಜೆಪಿಯವರ ಜೊತೆ ನಮ್ಮ ಐಡಿಯಾಲಜಿಗೂ ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಹೊಂದಿಕೆ ಆಗಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಇಲ್ಲ. ಬಟ್ ಆಡಿರೋಂಥ ವಿಚಾರನ RSS ಅಲ್ಲಿ ಈ ತರ ಇದೆ ಅಂತ ಹೇಳಿರೋಂಥದ್ದು ತಪ್ಪೇನು ಅಂತ ನಾನು ಕೇಳ್ತೇನೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು ಡಿಕೆಶಿ ಬಳಿಕ ಪರಮಾಪ್ತನ ಬಾಯಲ್ಲಿ ಇದೀಗ ಆರ್ಎಸ್ಎಸ್ ಪ್ರಾರ್ಥನಾ ಗೀತೆ ಮೊಳಗಿದೆ. ಆರ್ಎಸ್ಎಸ್ ಪ್ರಾರ್ಥನಾ ಗೀತೆಯನ್ನ ಆಪ್ತ ಡಿಕೆ ಶಿವಕುಮಾರ್ ಆಪ್ತ ರಂಗನಾಥ್ ಪುನರುಚ್ಚರಿಸಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಎಂದ ಶಾಸಕ ರಂಗನಾಥ್, ನಾವು ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ ಈ ಲೈನು. ಡಿಕೆ ಶಿವಕುಮಾರ್ ಅವರು ಇದನ್ನು ಹೇಳಿರೋದ್ರಲ್ಲಿ ತಪ್ಪೇನು ಕಾಣಿಸಲಿಲ್ಲ ಅಂತ ಹೇಳಿದ್ರು. ಕುಣಿಗಲ್ ಶಾಸಕ, ತುಮಕೂರು ಕುಣಿಗಲ್ ಶಾಸಕ ರಂಗನಾಥ್ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು ಹಾಡು ಬಹಳಷ್ಟು ಇಂಪಾಗಿದೆ. ಆದ್ರೆ ಏನು ಅಂತ ಅಂದ್ರೆ ಅದರಲ್ಲಿ ನಾನು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹಾಡು ಓದಾದ್ಮೇಲೆ ಓದ್ದೆ. ನಾನು ಏನ್ ಹೇಳುತ್ತೆ, ತನ್ನ ಹುಟ್ಟಿದ ಭೂಮಿಗೆ ನಮಸ್ಕಾರ ಮಾಡಿ ಅಂತ ಹೇಳುತ್ತೆ. ಸೊ ಅದ್ರಲ್ಲಿ ಏನ್ ನನಗೇನಂತ ತಪ್ಪು ಕಾಣಿಸ್ಲಿಲ್ಲ. ಒಂದು, ಎರಡನೇದು, ನಾವು ಸೆಕ್ಯುಲರ್ ಜಾತ್ಯತೀತ ಪಕ್ಷ. ನಮ್ದು ಯಾವ್ಯಾವ ಮನುಷ್ಯನಲ್ಲಿ ಯಾವ್ಯಾವ ಪಕ್ಷದಲ್ಲಿ ಒಳ್ಳೆತನ ಇದೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ಸೊ ಹಾಡಲ್ಲಿ ಏನಂತ ವ್ಯವಸ್ಥೆ ಇಲ್ಲ. ಆದ್ರೆ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಬಲಪಂಥೀಯರಾದಂಥ ಬಿಜೆಪಿಯವರು ಜಾತಿಯ ಧರ್ಮದ ಒಡಕನ್ನು ಮೂಡಿಸುವಂತ ವಿಚಾರದಲ್ಲಿ ನಾವು ಜಿದ್ದಿ ವಿರೋಧ ಮಾಡ್ತೇವೆ, ಖಂಡಿಸ್ತೇವೆ. ಯಾವುದೇ ಕಾರಣಕ್ಕೂ ಬಿಜೆಪಿಯವರ ಜೊತೆ ನಮ್ಮ ಐಡಿಯಾಲಜಿಗೂ ಅವ್ರ ಸಿದ್ಧಾಂತಕ್ಕೂ ನಮ್ಮ ಸಿದ್ಧಾಂತಕ್ಕೂ ಹೊಂದಿಕೆ ಆಗಲ್ಲ. ಸೊ ಹಾಗಾಗಿ ಆ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನಾವು ಕಾಂಪ್ರಮೈಸ್ ಇಲ್ಲ. ಬಟ್ ಆಡಿರೋಂಥ ವಿಚಾರನ RSS ಅಲ್ಲಿ ಈ ತರ ಇದೆ ಅಂತ ಹೇಳಿರೋಂಥದ್ದು ತಪ್ಪೇನು ಅಂತ ನಾನು ಕೇಳ್ತೇನೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದು